ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದಷ್ಟು ಬ್ಲೌಸ್ಗಳು ಹಾಗೆಯೇ ಒಂದು ಡ್ರೆಸ್ನ ಸ್ಟಿಚ್ ಮಾಡಿದ್ದೀನಿ. ಅದು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ಕಮೆಂಟ್ ಮಾಡಿ. ಸೊ ಇದು ನೋಡಿ ಬೋಟ್ ನೆಕ್ ಬ್ಲೌಸಲ್ಲಿ ಹೊಲ್ದಿರುವಂಥದ್ದು. ಇದು ಸ್ಯಾರಿಲಿ ಬಾರ್ಡರ್ ಬಂದಿತ್ತು ಅಲ್ವಾ, ಅದನ್ನು ಈ ರೀತಿ ಬೋಟ್ ನೆಕ್ಗೆ ಕೊಟ್ಟಿದ್ದೀನಿ. ಹಾಗೆಯೇ ಎಕ್ಸ್ಟ್ರಾ ಪೀಸ್ ತಂದು ನೋಡಿ, ಈ ರೀತಿ ನೆಟ್ಟೆಡ್ ಪೀಸ್ ತಂದು ಎಕ್ಸ್ಟ್ರಾ ಈ ರೀತಿ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಿರೋವಂಥದ್ದು ಎಕ್ಸ್ಟ್ರಾ ಪೀಸು. ಅದು ಬ್ಲೌಸ್ ಬಂದು ಈ ರೀತಿ ಇತ್ತು, ಹಾಗಾಗಿ ಸೀರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂದ್ಬಿಟ್ಟು ಈ ರೀತಿ ಪೀಸ್ ಸಿಗುತ್ತೆ ನಿಮಗೆ ನೆಟ್ಟೆಡ್ದು, ಅದನ್ನು ತಂದು ಅಟ್ಯಾಚ್ ಮಾಡಿರೋವಂಥದ್ದು. ಬ್ಯಾಕ್ ಬಂದು ಈ ರೀತಿ ಬೋಟ್ ನೆಕ್ಗೆ ಮಧ್ಯೆ ಒಂದು ಫ್ಲವರ್ ಇಟ್ಟಿದ್ದೀನಿ. ಹಾಗೆಯೇ ಇದಕ್ಕೆ ಈ ರೀತಿ ಬುಟ್ಟನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಹುಕ್ ಬಂದು ಬ್ಯಾಕ್ ಹುಕ್ ಬಂದಿದೆ ನೋಡಿ, ಈ ರೀತಿಯಾಗಿ ಬಂದಿದೆ ಡಿಸೈನು. ಸೊ ಸಿಂಪಲ್ ಸೀರೆಗಳಿಗೆ ಈ ರೀತಿ ನೆಟ್ಟಿಂದ ನೀವು ಡಿಸೈನ್ ಮಾಡ್ತು ಅಂತಂದರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಇದು ಬ್ಯಾಕ್ ಬೋಟ್ ನೆಕ್ಕು, ಹಾಗೆಯೇ ಫ್ರಂಟ್ ನಾರ್ಮಲ್ ನೆಕ್ಕಲ್ಲಿ ಸ್ಟಿಚ್ ಮಾಡಿರೋ ಅಂಥದ್ದು. ಈ ರೀತಿ ಬ್ಯಾಕಲ್ಲಿ ಮೇಲ್ಗಡೆ ಯಾವುದೇ ರೀತಿ ಹುಕ್ಕಿಲ್ಲ, ಕ್ಲೋಸ್ ಆಗಿದೆ. ಕೆಳಗಡೆ ಮಾತ್ರ ಈ ರೀತಿ ಫೋಟ್ಲಿ ಬಟನ್ ಕೊಟ್ಟಿರೋದು, ಹುಕ್ ಬಂದು ಫ್ರಂಟಲ್ಲೇ. ಸೊ ಸ್ಲೀವ್ಸ್ ನೋಡಿ, ಈ ರೀತಿ ಸ್ಯಾರಿ ಫ್ಯಾಬ್ರಿಕ್ನೇ ಹಾಕ್ಬಿಟ್ಟು ಥ್ರೆಡ್ ಪೈಪಿಂಗ್ನ ಕೊಟ್ಟಿದ್ದೀನಿ. ಸೊ ತುಂಬ ಯೂನಿಕಾಗಿ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋರು ಈ ರೀತಿ ಕೂಡ ಮಾಡಿಸ್ಕೋಬೋದು. ನೆಕ್ಸ್ಟ್ ಬ್ಲೌಸ್ ಬಂದು ಈ ರೀತಿ ಪ್ಯಾಚ್ ವರ್ಕಲ್ಲಿ ಕೇಳಿದರು, ಹಾಗಾಗಿ ಪ್ಯಾಚ್ ವರ್ಕು. ಸೀರೆ ಬಂದು ಗೋಲ್ಡ್ ಕಲರ್ ಸೀರೆ ಇದೆ, ಸೊ ಅದಕ್ಕೆ ಬ್ಲ್ಯಾಕ್ ಕಲರ್ದು ಬ್ಲೌಸ್ ಬಂದಿದೆ. ಹಾಗಾಗಿ ಅವ್ರದ್ದು ಸೀರೆಯಲ್ಲೇ ಈ ರೀತಿ ಡಿಸೈನ್ ಮಾಡಿರುವಂಥದ್ದು. ಸೊ ಅವರೇ ಕಳಿಸಿದ್ರು, ಹಾಗಾಗಿ ಅದನ್ನು ಡಿಸೈನ್ ಮಾಡಿದ್ದೀನಿ. ಇದು ನೋಡಿ ಸಿಂಪಲ್ ಆಗಿರೋ ಸೀರೆ. ಸೊ ವಿ ನೆಕ್ಕಲ್ಲಿ ಮೇಲ್ಗಡೆ ನೋಡಿ ಈ ರೀತಿ ವಿ ಬಂದು ಬೋಟ್ ನೆಕ್ ಇಟ್ಟಿರೋ ಅಂಥದ್ದು. ಸೊ ಅಲ್ಲಿಗೊಂದು ಉಕ್ಸ್ ಕೂಡ, ಇಲ್ಲಿಗೆ ಬಂದು ಬಲೂನ್ ಸ್ಲೀವ್ಸ್ನ ಇಟ್ಟಿದ್ದೀನಿ. ಕೆಳಗಡೆನೂ ನೆರಿಗೆ ಮತ್ತು ಮೇಲ್ಗಡೆನೂ ನೆರಿಗೆ. ವೇರ್ ಮಾಡಿದಾಗ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ನೋಡಿ, ಸ್ಯಾರಿ ಫ್ಯಾಬ್ರಿಕ್ಗೆ ಯಾವುದೇ ರೀತಿ ಲೈನಿಂಗ್ ಹಾಕಿಲ್ಲ, ಹಾಗೆಯೇ ಸ್ಟಿಚ್ ಮಾಡಿರೋ ಅಂಥದ್ದು. ನಿಮಗೆ ವೇರ್ ಮಾಡಿದಾಗಲೇ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಅದು ಹಾಗೆಯೇ ತೋರಿಸಿದ್ರೆ ಅಷ್ಟು ಗೊತ್ತಾಗೋದಿಲ್ಲ. ನೆರಿಗೆನ ಮೇಲ್ಗಡೆನೂ ಇಟ್ಟು, ಹಾಗೆಯೇ ಸ್ಲೀವ್ಸ್ ಹತ್ರ ಕೂಡ ನೆರಿಗೆ ಇಟ್ಟು ಕೆಳಗಡೆ ಲೇಸ್ ಆಗಿರೋ ಅಂಥದ್ದು. ಸೊ ನಾನು ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ, ಅದರಲ್ಲಿ ಇದನ್ನೆಲ್ಲನೂ ಕೂಡ ಪ್ರತಿಯೊಂದು ಹೇಳ್ಕೊಡ್ತಾ ಹೋಗ್ತೀನಿ. ಆವಾಗ ನಿಮಗೇ ತುಂಬಾ ಈಸಿಯಾಗಿ ನೀವು ಕೂಡ ಕಲ್ತ್ಕೊಳ್ತಾ ಹೋಗ್ಬೋದು. ಸೊ ನೆಕ್ಸ್ಟು ನೋಡಿ, ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿದ್ವಿ ಚಿಕ್ಕ ಮಗಳದ್ದು. ಸೊ ಇದು ಅಂತಂದರೆ ಸ್ವಲ್ಪ ಚಿಕ್ಕದಿತ್ತು, ಇಬ್ಬರಿಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡೋದಿತ್ತು. ಇಲ್ಲಿ ಬಾರ್ಡರ್ ಇರೋ ತನಕ ಮಾತ್ರ ಇತ್ತು. ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಇನ್ನೊಂದು ಸ್ಯಾರಿದೆ ಮೇಲ್ಗಡೆ ಕಟ್ ಮಾಡಿರೋ ಪೀಸ್ ತೆಗೆದು ಹಾಕಿ ಲೆಂತ್ ಮಾಡಿದ್ದೀನಿ. ಸೊ ಇವಾಗ ಇದು ಟ್ರೆಂಡಿಂಗ್ ಇದೆ ಅಲ್ವಾ, ಈ ರೀತಿ ಸ್ಲೀವ್ಸು ಮತ್ತು ಆ ರೀತಿ ಸೀರೆ ಥರ ನೆರಿಗೆನ ಇಟ್ಟು ಸ್ಟಿಚ್ ಮಾಡೋ ಅಂಥದ್ದು. ಹಾಗಾಗಿ ಅದನ್ನೇ ಸ್ಟಿಚ್ ಮಾಡಿ ಕೆಳಗಡೆ ಡಾಪ್ ಥರ ಸ್ಟಿಚ್ ಮಾಡಿದ್ದೀನಿ ನೋಡಿ, ಈ ರೀತಿ. ಹಾಗೆಯೇ ಬಿಟ್ಟರೆ ಪ್ಲೇನ್ ಆಗುತ್ತೆ, ಅದು ಬ್ಲೌಸ್ ಪೀಸು ಪ್ಲೇನ್ ಬಂದಿತ್ತಲ್ವ, ಹಾಗಾಗಿ ಸೀರೆ ಅದರಲ್ಲೇ ಈ ರೀತಿ ಮಾಡಿರೋವಂಥದ್ದು. ನೆರಿಗೆನೂ ಕೂಡ ಅಷ್ಟೇ ಆ ಕಡೆ ಸೈಡ್ ಐರನ್ ಮಾಡಿರೋದ್ರಿಂದ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಚಿಕ್ಕ ಮಕ್ಳಿಗಂತೂ ಈ ರೀತಿ ಹಾಕಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ. ನೆಕ್ಸ್ಟ್ ಇದೊಂದು ಕುಚ್ಚನ್ನು ರೆಡಿ ಮಾಡಿದ್ದೀನಿ ನೋಡಿ. ಬೇಬಿ ಕುಚ್ಚಲ್ಲೇ ನೀವು ಡಿಫ್ರೆಂಟಾಗಿ ಮಾಡ್ಕೋಬೇಕು ಅಂತಂದರೆ ಈ ರೀತಿ ಕೂಡ ಮಾಡ್ಕೋಬೋದು ನೋಡಿ. ಈ ರೀತಿ ಬೀಡ್ಸ್ನ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಈ ರೀತಿ ಬೀಡ್ಸ್ನ ಹೀಗೆ ಮೇಲ್ಗಡೆ ಕೂಡ ಹಾಕಿ ನೀವು ಅಲ್ಲಿ ಅಟ್ಯಾಚ್ ಮಾಡ್ಬೋದು. ಸೊ ಸ್ವಲ್ಪ ಯೂನಿಕ್ ಆಗಿರಲಿ ಅಂದ್ಬಿಟ್ಟು ಅದನ್ನು ಈ ರೀತಿ ಕೆಳಗಡೆ ಬಿಟ್ಟಿರೋದು ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಲ್ವಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.